24 ವರ್ಷಗಳ ಹಿಂದೆ ವ್ಯಕ್ತಿಯೊಬ್ಬ ನಾಪತ್ತೆಯಾಗಿದ್ದ. ಆ ವ್ಯಕ್ತಿ ಕುಂಭಮೇಳದಲ್ಲಿ ಪತ್ತೆಯಾಗಿದ್ದ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಮನೆಯಿಂದ ನಾಪತ್ತೆಯಾಗಿದ್ದಂತ ವ್ಯಕ್ತಿ ಕುಂಭಮೇಳದಲ್ಲಿ ಪತ್ತೆಯಾಗಿದ್ದಾನೆ. ಕುಂಭದಲ್ಲಿ ಸಿಕ್ಕ 24 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದಂತ ವ್ಯಕ್ತಿ ಆತ ವಿಜಯಪುರ ಬಳುತಿ ಗ್ರಾಮದ ರಮೇಶ್ ಚೌಧರಿ ಅಂತ ಹೇಳಲಾಗ್ತಾ ಇದೆ. 2001ರಲ್ಲಿ ಮನೆಯಿಂದ ನಾಪತ್ತೆಯಾಗಿದ್ದಂತಹ ರಮೇಶ್ ಚೌಧರಿ ಕಾಶಿಯಲ್ಲಿ ಸಾಧು ವೇಷದಲ್ಲಿ ಕಂಡಿದ್ದ ರಮೇಶ್ ಚೌಧರಿ, ಪಾಟ್ನಾದಲ್ಲಿ ಡಾಂಬರೀಕರಣ ಕೆಲಸವನ್ನ ಮಾಡ್ತಾ ಇದ್ದಂತ ರಮೇಶ್ ಚೌಧರಿ. ಈಗ ರಮೇಶ್ ಚೌಧರಿ ಸಿಕ್ಕಿರೋ ಮಾಹಿತಿ ಕುಟುಂಬಸ್ಥರಿಗೆ ನೀಡಲಾಗಿದೆ. ಮಲ್ಲನಗೌಡ ಅನ್ನೋರು ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಸಂಭ್ರಮದಿಂದ ಆತನನ್ನ ಮನೆಗೆ ಬರಮಾಡಿಕೊಂಡಿದ್ದಾರೆ. ಈತನೇ ಆತ 24 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ. ಪ್ರಯಾಗ್ರಾಜ್ ಮಹಾಕುಂಭಕ್ಕೆ ತೆರಳಿದ್ದವರಿಗೆ 24 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದಂತ ವ್ಯಕ್ತಿ ಸಿಕ್ಕಿದ್ದಾನೆ. ಇರ್ತಾನ ಹೊಲ ಮನಿ ಎಲ್ಲ ಅವ್ರಿಗೇನ್ ಕಡಿಮೆ ಹಾಕ್ತಾರಪ್ಪ, ನಿಮ್ಮಂತ ಹಾಕ್ತಾರೆ, ಎಲ್ಲಾರು ಹಾಕ್ತಾರೆ. ಇರ್ತಾನ ಹೊಲ ಮನಿ ಎಲ್ಲ ಅವ್ರಿಗೇನ್ ಕಡಿಮೆ ಹಾಕ್ತಾರಪ್ಪ, ನಿಮ್ಮಂತ ಹಾಕ್ತಾರೆ, ಎಲ್ಲಾರು ಹಾಕ್ತಾರೆ. ಇರ್ತಾನ ಹೊಲ ಮನಿ ಎಲ್ಲ ಅವ್ರಿಗೇನ್ ಕಡಿಮೆ ಹಾಕ್ತಾರಪ್ಪ, ನಿಮ್ಮಂತ ಹಾಕ್ತಾರೆ, ಎಲ್ಲಾರು ಹಾಕ್ತಾರೆ. ಕುಂದಾನಗರಿಯಲ್ಲಿ ಕನ್ನಡಿಗರ ಆಕ್ರೋಶದ ಕಟ್ಟೆ ಇವತ್ತು ಹೊಡೆದಿತ್ತು. ಮಹಾಪುಡಾರಿಗಳ ವಿರುದ್ಧ ಕನ್ನಡ ಪರ ಸಂಘಟನೆಗಳು ರೊಚ್ಚಿಗೆದ್ದಿದ್ದು. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಶಕ್ತಿ ಪ್ರದರ್ಶನದ ಮೂಲಕ ಮರಾಠ ಪುಂಡರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 24 ವರ್ಷಗಳ ಹಿಂದೆ ವ್ಯಕ್ತಿಯೊಬ್ಬ ನಾಪತ್ತೆಯಾಗಿದ್ದ. ಆ ವ್ಯಕ್ತಿ ಕುಂಭಮೇಳದಲ್ಲಿ ಪತ್ತೆಯಾಗಿದ್ದ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಮನೆಯಿಂದ ನಾಪತ್ತೆಯಾಗಿದ್ದಂತ ವ್ಯಕ್ತಿ ಕುಂಭಮೇಳದಲ್ಲಿ ಪತ್ತೆಯಾಗಿದ್ದಾನೆ. ಕುಂಭದಲ್ಲಿ ಸಿಕ್ಕ 24 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದಂತ ವ್ಯಕ್ತಿ ಆತ ವಿಜಯಪುರ ಬಳುತಿ ಗ್ರಾಮದ ರಮೇಶ್ ಚೌಧರಿ ಅಂತ ಹೇಳಲಾಗ್ತಾ ಇದೆ. 2001ರಲ್ಲಿ ಮನೆಯಿಂದ ನಾಪತ್ತೆಯಾಗಿದ್ದಂತಹ ರಮೇಶ್ ಚೌಧರಿ ಕಾಶಿಯಲ್ಲಿ ಸಾಧು ವೇಷದಲ್ಲಿ ಕಂಡಿದ್ದ ರಮೇಶ್ ಚೌಧರಿ, ಪಾಟ್ನಾದಲ್ಲಿ ಡಾಂಬರೀಕರಣ ಕೆಲಸವನ್ನ ಮಾಡ್ತಾ ಇದ್ದಂತ ರಮೇಶ್ ಚೌಧರಿ. ಈಗ ರಮೇಶ್ ಚೌಧರಿ ಸಿಕ್ಕಿರೋ ಮಾಹಿತಿ ಕುಟುಂಬಸ್ಥರಿಗೆ ನೀಡಲಾಗಿದೆ. ಮಲ್ಲನಗೌಡ ಅನ್ನೋರು ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಸಂಭ್ರಮದಿಂದ ಆತನನ್ನ ಮನೆಗೆ ಬರಮಾಡಿಕೊಂಡಿದ್ದಾರೆ. ಈತನೇ ಆತ 24 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ. ಪ್ರಯಾಗ್ರಾಜ್ ಮಹಾಕುಂಭಕ್ಕೆ ತೆರಳಿದ್ದವರಿಗೆ 24 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದಂತ ವ್ಯಕ್ತಿ ಸಿಕ್ಕಿದ್ದಾನೆ. ಇರ್ತಾನ ಹೊಲ ಮನಿ ಎಲ್ಲ ಅವ್ರಿಗೇನ್ ಕಡಿಮೆ ಹಾಕ್ತಾರಪ್ಪ, ನಿಮ್ಮಂತ ಹಾಕ್ತಾರೆ, ಎಲ್ಲಾರು ಹಾಕ್ತಾರೆ. ಇರ್ತಾನ ಹೊಲ ಮನಿ ಎಲ್ಲ ಅವ್ರಿಗೇನ್ ಕಡಿಮೆ ಹಾಕ್ತಾರಪ್ಪ, ನಿಮ್ಮಂತ ಹಾಕ್ತಾರೆ, ಎಲ್ಲಾರು ಹಾಕ್ತಾರೆ. ಇರ್ತಾನ ಹೊಲ ಮನಿ ಎಲ್ಲ ಅವ್ರಿಗೇನ್ ಕಡಿಮೆ ಹಾಕ್ತಾರಪ್ಪ, ನಿಮ್ಮಂತ ಹಾಕ್ತಾರೆ, ಎಲ್ಲಾರು ಹಾಕ್ತಾರೆ.
ಕುಂದಾನಗರಿಯಲ್ಲಿ ಕನ್ನಡಿಗರ ಆಕ್ರೋಶದ ಕಟ್ಟೆ ಇವತ್ತು ಹೊಡೆದಿತ್ತು. ಮಹಾಪುಡಾರಿಗಳ ವಿರುದ್ಧ ಕನ್ನಡ ಪರ ಸಂಘಟನೆಗಳು ರೊಚ್ಚಿಗೆದ್ದಿದ್ದು. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಶಕ್ತಿ ಪ್ರದರ್ಶನದ ಮೂಲಕ ಮರಾಠ ಪುಂಡರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 24 ವರ್ಷಗಳ ಹಿಂದೆ ವ್ಯಕ್ತಿಯೊಬ್ಬ ನಾಪತ್ತೆಯಾಗಿದ್ದ. ಆ ವ್ಯಕ್ತಿ ಕುಂಭಮೇಳದಲ್ಲಿ ಪತ್ತೆಯಾಗಿದ್ದ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಮನೆಯಿಂದ ನಾಪತ್ತೆಯಾಗಿದ್ದಂತ ವ್ಯಕ್ತಿ ಕುಂಭಮೇಳದಲ್ಲಿ ಪತ್ತೆಯಾಗಿದ್ದಾನೆ. ಕುಂಭದಲ್ಲಿ ಸಿಕ್ಕ 24 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದಂತ ವ್ಯಕ್ತಿ ಆತ ವಿಜಯಪುರ ಬಳುತಿ ಗ್ರಾಮದ ರಮೇಶ್ ಚೌಧರಿ ಅಂತ ಹೇಳಲಾಗ್ತಾ ಇದೆ. 2001ರಲ್ಲಿ ಮನೆಯಿಂದ ನಾಪತ್ತೆಯಾಗಿದ್ದಂತ ರಮೇಶ್ ಚೌಧರಿ ಕಾಶಿಯಲ್ಲಿ ಸಾಧು ವೇಷದಲ್ಲಿ ಕಂಡಿದ್ದ ರಮೇಶ್ ಚೌಧರಿ, ಪಾಟ್ನಾದಲ್ಲಿ ಡಾಂಬರೀಕರಣ ಕೆಲಸವನ್ನ ಮಾಡ್ತಾ ಇದ್ದಂತ ರಮೇಶ್ ಚೌಧರಿ. ಈಗ ರಮೇಶ್ ಚೌಧರಿ ಸಿಕ್ಕಿರೋ ಮಾಹಿತಿ ಕುಟುಂಬಸ್ಥರಿಗೆ ನೀಡಲಾಗಿದೆ. ಮಲ್ಲನಗೌಡ ಅನ್ನೋರು ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಸಂಭ್ರಮದಿಂದ ಆತನನ್ನ ಮನೆಗೆ ಬರಮಾಡಿಕೊಂಡಿದ್ದಾರೆ. ಈತನೇ ಆತ 24 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ. ಪ್ರಯಾಗ್ರಾಜ್ ಮಹಾಕುಂಭಕ್ಕೆ ತೆರಳಿದ್ದವರಿಗೆ 24 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದಂತ ವ್ಯಕ್ತಿ ಸಿಕ್ಕಿದ್ದಾನೆ. ಇರ್ತಾನ ಹೊಲ ಮನಿ ಎಲ್ಲ ಅವ್ರಿಗೇನ್ ಕಡಿ ಹಾಕ್ತಾರಪ್ಪ, ನಿಮ್ಮಂತ ಹಾಕ್ತಾರೆ, ಎಲ್ಲಾರು ಹಾಕ್ತಾರೆ. ಇರ್ತಾನ ಹೊಲ ಮನಿ ಎಲ್ಲ ಅವ್ರಿಗೇನ್ ಕಡಿ ಹಾಕ್ತಾರಪ್ಪ, ನಿಮ್ಮಂತ ಹಾಕ್ತಾರೆ, ಎಲ್ಲಾರು ಹಾಕ್ತಾರೆ. ಇರ್ತಾನ ಹೊಲ ಮನಿ ಎಲ್ಲ ಅವ್ರಿಗೇನ್ ಕಡಿ ಹಾಕ್ತಾರಪ್ಪ, ನಿಮ್ಮಂತ ಹಾಕ್ತಾರೆ, ಎಲ್ಲಾರು ಹಾಕ್ತಾರೆ. ಕುಂದಾನಗರಿಯಲ್ಲಿ ಕನ್ನಡಿಗರ ಆಕ್ರೋಶದ ಕಟ್ಟೆ ಇವತ್ತು ಹೊಡೆದಿತ್ತು. ಮಹಾಪುಡಾರಿಗಳ ವಿರುದ್ಧ ಕನ್ನಡ ಪರ ಸಂಘಟನೆಗಳು ರೊಚ್ಚಿಗೆದ್ದಿದ್ದು. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಶಕ್ತಿ ಪ್ರದರ್ಶನದ ಮೂಲಕ ಮರಾಠ ಪುಂಡರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 24 ವರ್ಷಗಳ ಹಿಂದೆ ವ್ಯಕ್ತಿಯೊಬ್ಬ ನಾಪತ್ತೆಯಾಗಿದ್ದ. ಆ ವ್ಯಕ್ತಿ ಕುಂಭಮೇಳದಲ್ಲಿ ಪತ್ತೆಯಾಗಿದ್ದ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇದೆ. ಮನೆಯಿಂದ ನಾಪತ್ತೆಯಾಗಿದ್ದಂತ ವ್ಯಕ್ತಿ ಕುಂಭಮೇಳದಲ್ಲಿ ಪತ್ತೆಯಾಗಿದ್ದಾನೆ. ಕುಂಭದಲ್ಲಿ ಸಿಕ್ಕ 24 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದಂತ ವ್ಯಕ್ತಿ ಆತ ವಿಜಯಪುರ ಬಳುತಿ ಗ್ರಾಮ